ಅತ್ಯಂತ ಶಕ್ತಿಶಾಲಿ ಮತ್ತು ಕರುಣಾಮಯಿ ನಮ್ಮ ಭಾರತ ಮಾದಾಯ ಹಾದ ಕಳಂದು ನಾನು ನಮಸ್ಕರಿಸುತ್ತೇನೆ. ಅತ್ಯಂತ ಶಕ್ತಿಶಾಲಿ ಮತ್ತು ಕರುಣಾಮಯಿ ನಮ್ಮ ಭಾರತ ಮಾತೆಯ ಪಾದಗಳನ್ನು ನಾನು ನಮಸ್ಕರಿಸುತ್ತೇನೆ. On the occasion of the 75th year celebrations of Pujya Dr. Pasolinga Swamiji, the dignitaries sharing the dais with me, Honorable Governor of Karnataka, Sriman Dawar Chand Galadji, ಪೂಜ್ಯ ಶ್ರೀ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರ 75ನೇ ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ನನ್ನೊಂದಿಗೆ ವೇದಿಕೆ ಹಂಚಿಕೊಂಡಿರುವ ಗಣ್ಯರು, ಕರ್ನಾಟಕ ಗೌರವಾನ್ವಿತ ಮಾನ್ಯ ರಾಜ್ಯಪಾಲರು ಶ್ರೀ ಥಾವರ್ ಚಂದ್ ಗೆಹ್ಲೋಟ್ ಜಿ, my senior colleague in Rajya Sabha, the leader of the main opposition, Sriman Mallikarjun Garge ಅವರೇ, ಮಾನ್ಯ ಸಂಸತ್ ಸದಸ್ಯರು ಮತ್ತು ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರು ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಜಿ. I got a little difference with our Garge ji, only a vision difference. Sometimes I feel Garge ji don't differentiate between the black and white. Sometimes between the terrorist and the terror to the terrorist. ಶರಣಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ನಮ್ಮ ವಿಚಾರದಲ್ಲಿ ಟೆರರಿಸ್ಟ್ ಅಂಡ್ ನಾನ್ ಟೆರರಿಸ್ಟ್ ಬಗ್ಗೆ ಸರ್ ಹೇಳಿದ್ದಾರೆ. Terrorist and terror to the terrorist. ಟೆರರ್ ಟು ದ ಟೆರರಿಸ್ಟ್. Otherwise, I have no problem. He is very good friend of mine. ಇಲ್ಲ ಅಂದ್ರೆ ಅವರು ನನ್ನ ಬೆಸ್ಟ್ ಫ್ರೆಂಡ್ ಆಗಿದ್ದಾರೆ. Our Honorable Minister, District in Charge, Bidar, Sri Ishwar Khandre ಅವರೇ, ಮಾನ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಬೀದರ್ ಶ್ರೀ ಈಶ್ವರ್ ಖಂಡ್ರೆ ಜಿ, Honorable Minister of Municipal Department, Government of Karnataka, Sriman Rahim Khan ಅವರೇ, ಮಾನ್ಯ ಪೌರಾಡಳಿತ ಇಲಾಖೆ ಸಚಿವರು ಕರ್ನಾಟಕ ಸರ್ಕಾರ ಶ್ರೀ ರಹೀಂ ಖಾನ್ ಜಿ, Honorable Member of Parliament, Lok Sabha, Bidar, Sriman Sagar Khandre ಅವರೇ, ಮಾನ್ಯ ಲೋಕಸಭಾ ಸದಸ್ಯರು ಬೀದರ್ ಶ್ರೀ ಸಾಗರ್ ಖಂಡ್ರೆ ಜಿ, MLA Bidar South, Dr. Jailendra Betale ಅವರೇ, ಎಂಎಲ್ಎ ಬೀದರ್ ದಕ್ಷಿಣ ಡಾಕ್ಟರ್ ಶೈಲೇಂದ್ರ ಬೆದ್ದಾಳೆ ಜಿ, Former MLA Balki, Sriman Prakash Khandre ಅವರೇ, ಮಾಜಿ ಎಂಎಲ್ಎ ಭಾಲ್ಕಿ ಶ್ರೀ ಪ್ರಕಾಶ್ ಖಂಡ್ರೆ ಜಿ, Former MP Bidar Sri Bhagwat Kuba ಅವರೇ, ಮಾಜಿ ಸಂಸದರು ಬೀದರ್ ಶ್ರೀ ಭಗವಂತ್ ಕುಬಾಜಿ, Bujya Swamiji Hiremat Samastana Palgi Sri Nadoja Dr. Pasolinga Patta Devaru ಅವರೇ, ಭಾಲ್ಕಿ ಹಿರೇಮಠ ಸಂಸ್ಥಾನದ ಪೂಜ್ಯ ಶ್ರೀ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು, Sriman Bhujaniya Jagadguru Dr. Sitaram Mahaswamiji Gadak ಅವರೇ, ಪೂಜ್ಯ ಶ್ರೀ ಜಗದ್ಗುರು ಡಾಕ್ಟರ್ ಸಿದ್ದರಾಮ ಮಹಾಸ್ವಾಮೀಜಿ ಗದಗ್, ಸಹೋದರು ಮತ್ತು ಸಹೋದರಿಯರು ಎಲ್ಲರಿಗೂ ನಮಸ್ಕಾರ. ಸಹೋದರ ಮತ್ತು ಸಹೋದರಿಯರು ಎಲ್ಲರಿಗೂ ನಮಸ್ಕಾರ. ಹೇಗಿದ್ದಾರಾ? ಚೆನ್ನಾಗಿದ್ದಾರಾ? ಹೇಗಿದ್ದೀರಾ? I am extremely happy to be here with you all in the spiritually rich region of Bidar.
ಆಧ್ಯಾತ್ಮಿಕವಾಗಿ ಸಮೃದ್ಧವಾದ ಬೀದರ್ ಪ್ರದೇಶದಲ್ಲಿ ಎಲ್ಲರೊಂದಿಗೂ ಇಲ್ಲಿ ಇರುವುದಕ್ಕೆ ನನಗೆ ಅಪಾರ ಸಂತೋಷವಾಗಿದೆ. Bidar, with glorious past of learning and spiritual movements, has long been a meeting ground of ideas, faith, and reform. ವಿದ್ಯಾಭ್ಯಾಸ ಮತ್ತು ಆಧ್ಯಾತ್ಮಿಕ ಚಳುವಳಿಗಳ ವೈಭವಮಯ ಭೂತಕಾಲ ಹೊಂದಿರುವ ಬೀದರ್ ದೀರ್ಘಕಾಲದಿಂದಲೂ ವಿಚಾರಗಳು, ನಂಬಿಕೆ ಮತ್ತು ಸುಧಾರಣೆಯ ಸಂಗಮ ಸ್ಥಳವಾಗಿದೆ. This place has a historical significance known for the great sage Paswanna ji. ಈ ಸ್ಥಳಕ್ಕೆ ಐತಿಹಾಸಿಕ ಮಹತ್ವ ಇದೆ. ಮಹಾನ್ ದಾರ್ಶನಿಕ ಬಸವಣ್ಣ ಅವರಿಗೆ ಪ್ರಸಿದ್ಧವಾಗಿದೆ. He strongly opposed social discrimination and worked towards creating an equal society. ಅವರು ಸಾಮಾಜಿಕ ಭೇದ ಭಾವವನ್ನು ತೀವ್ರವಾಗಿ ವಿರೋಧಿಸಿ ಸಮಾಜ ನಿರ್ಮಾಣಕ್ಕೆ ಕಾರ್ಯನಿರ್ವಹಿಸಿದರು. Palki in particular stands as a vibrant center of Basava philosophy. ವಿಶೇಷವಾಗಿ ಪಾಲ್ಕಿ ಬಸವ ತತ್ವದ ಚೈತನ್ಯಮಯ ಕೇಂದ್ರವಾಗಿದೆ. ಇಲ್ಲಿ ಹಿರೇಮಠ ಸಂಸ್ಥಾನದ ಸಂಸ್ಥೆಗಳ ಮೂಲಕ ಸೇವೆ ಮತ್ತು ಆಧ್ಯಾತ್ಮಿಕ ನಿರ್ವಿಘ್ನವಾಗಿ ಒಂದಾಗಿದೆ. Where service and spirituality blend seamlessly through institutions like Hiremat Samsthana. ಪವಿತ್ರ ಕಲ್ಯಾಣ ಭೂಮಿಯಲ್ಲಿ ದಾರ್ಶನಿಕ ಬಸವಣ್ಣ ಅವರು ಅನುಭವ ಮಂಟಪವನ್ನು ನಡೆಸಿದ್ರು. ಇದು ವಿಶ್ವದ ಮೊದಲ ಆಧ್ಯಾತ್ಮಿಕ ವೇದಿಕೆಯಾಗಿದೆ. It is in this sacred land of Kalyana, Bhujaniya sage Paswanna ji conducted an Anubhava Mandapa, world's first spiritual forum. ಪವಿತ್ರ ಕಲ್ಯಾಣ ಭೂಮಿಯಲ್ಲಿ ದಾರ್ಶನಿಕ ಬಸವಣ್ಣವರು ಅನುಭವ ಮಂಟಪವನ್ನು ನಡೆಸಿದ್ರು. ಇದು ವಿಶ್ವದ ಮೊದಲ ಆಧ್ಯಾತ್ಮಿಕ ವೇದಿಕೆಯಾಗಿದೆ. The ideals of Anubhava Mandapa continue to inspire generations. ಅನುಭವ ಮಂಟಪದ ಆದರ್ಶಗಳು ತಲೆ ಮಾರುಗಳಿಗೆ ಪ್ರೇರಣೆ ನೀಡುತ್ತಿದೆ. The sacred land of Kalyana is forever blessed by the revolutionary vision of Bhujaniya sage Paswanna ji. ಕಲ್ಯಾಣ ಪವಿತ್ರ ಭೂಮಿ ಸದಾ ಬಸವಣ್ಣನವರ ಕ್ರಾಂತಿಕಾರಿ ದೃಷ್ಟಿಯಿಂದ ಧನ್ಯವಾಗಿದೆ. It is a moment of immense joy and spiritual significance as we gather here today to celebrate the 75th birth anniversary of His Holiness Bhujiya Dr. Basavalinga Pattadevaru Garu. ಇಂದು ನಾವು ಇಲ್ಲಿ ಸೇರಿ ಪರಮ ಪೂಜ್ಯ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರುಜಿ ಅವರ 75ನೇ ಜನ್ಮ ದಿನಾಚರಣೆ ಆಚರಿಸುತ್ತಿರುವುದು ಅಪಾರ ಸಂತೋಷ ಮತ್ತು ಆಧ್ಯಾತ್ಮಿಕ ಮಹತ್ವದ ಕ್ಷಣವಾಗಿದೆ. ಪೂಜ್ಯ ಸ್ವಾಮಿಗಳೇ, ನಿಮಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು ಸಲ್ಲಿಸುತ್ತೇನೆ. I extend my heartiest congratulations to you, Bhujiya Swamiji. I am told that Swamiji has never celebrated his own birthday, choosing instead of dedicating the day to the welfare of the children under his care. ಸ್ವಾಮೀಜಿಗಳು ತಮ್ಮ ಜನ್ಮದಿನವನ್ನು ಎಂದಿಗೂ ಆಚರಿಸದೆ ಅದರ ಬದಲಿಗೆ ತಮ್ಮ ಆಶ್ರಯದಲ್ಲಿರುವ ಸುದೈವಿ ಮಕ್ಕಳ ಕಲ್ಯಾಣಕ್ಕೆ ಆ ದಿನವನ್ನು ಸಮರ್ಪಿಸಿರುತ್ತಾರೆ ಎಂದು ನನಗೆ ತಿಳಿದು ಬಂದಿದೆ. ಆ ವಿನಯವೇ ಅವರ ವ್ಯಕ್ತಿತ್ವ ಕುರಿತು ಹೇಳುತ್ತದೆ. This greatness itself speaks volumes about his character. ಡಾಕ್ಟರ್ ಚನ್ನಬಸವ ಪಟ್ಟದೇವರುಜಿ ಅವರ ಪರಂಪರೆಯ ಪೂಜ್ಯ ಸ್ವಾಮೀಜಿಗಳು ಕೇವಲ ಆಧ್ಯಾತ್ಮಿಕ ನಾಯಕರಲ್ಲ, ಅವರ ಕರುಣೆ ಮತ್ತು ಸೇವೆಯ ನಿಜವಾದ ಪ್ರತಿರೂಪವಾಗಿದ್ದಾರೆ. He is a true embodiment of compassion and service. In acts that reflect extraordinary humanity, he has embraced abandoned and orphaned children, giving them shelter, dignity, education, and future hope. ಅಸಾಧಾರಣ ಮಾನವೀಯತೆಯನ್ನು ಪ್ರತಿಬಿಂಬಿಸುವ ಕಾರ್ಯಗಳಲ್ಲಿ ಅವರು ತ್ಯಜಿಸಲ್ಪಟ್ಟ ಮತ್ತು ಅನಾಥ ಮಕ್ಕಳನ್ನು ಅಪ್ಪಿಕೊಂಡು ಅವರಿಗೆ ಆಶ್ರಯ, ಗೌರವ, ಶಿಕ್ಷಣ ಮತ್ತು ಆಶೆಯನ್ನು ನೀಡಿದ್ದಾರೆ. More than 500 children today find a home, a future, and a purpose under his care. A living example, Anna Dasoha, Ashra Dasoha, and Arogya Dasoha. ಇಂದು 500ಕ್ಕೂ ಹೆಚ್ಚು ಮಕ್ಕಳು ಅವರ ಆರೈಕೆಯಲ್ಲಿ ಮನೆ,
ಭವಿಷ್ಯ ಮತ್ತು ಗುರಿಯನ್ನು ಕಂಡಿದ್ದಾರೆ. ಇದು ಅನ್ನದಾಸೋಹ, ಅಕ್ಷರ ದಾಸೋಹ, ಆರೋಗ್ಯ ದಾಸೋಹದ ಜೀವಂತ ಉದಾಹರಣೆಯಾಗಿದೆ. His visionary commitment to education has transformed countless lives. ಶಿಕ್ಷಣದತ್ತ ಅವರ ದೃಷ್ಟಿಯ ಬದ್ಧತೆ ಅನೇಕ ಜೀವಗಳನ್ನು ಪರಿವರ್ತಿಸಿದೆ. What began as a humble initiative has grown into a vast network of over 60 institutions educating more than 20,000 students. ಶಿಕ್ಷಣದತ್ತ ಅವರ ದೃಷ್ಟಿಯ ಬದ್ಧತೆ ಅನೇಕ ಜೀವಗಳನ್ನು ಪರಿವರ್ತಿಸಿದೆ. ವಿನಮ್ರ ಪ್ರಯತ್ನವಾಗಿ ಆರಂಭವಾದದ್ದು ಇಂದು 60ಕ್ಕೂ ಹೆಚ್ಚು ಸಂಸ್ಥೆಗಳ ವಿಶಾಲ ಜಾಲವಾಗಿ ಬೆಳೆದು 20,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡುತ್ತಿದೆ. ಹಿಂದುಳಿದ ಹಿನ್ನೆಲೆಯ ಅನೇಕ ಮಕ್ಕಳಿಗೆ ಇದು ಅನೇಕ ಅವಕಾಶಗಳ ಬಾಗಿಲನ್ನು ತೆರೆದಿದೆ. For many children from marginalized backgrounds, this has opened doors to many opportunities. ಇದನ್ನ ಅನೇಕ ಮಕ್ಕಳ ಒಂದು ಭವಿಷ್ಯವನ್ನು ಬೆಳಗಲಿಕ್ಕೆ ಕಾರಣವಾಗಿದೆ. Bhujia Swamiji has also enriched society through his writings and teachings. His efforts to spread Sarana philosophy across linguistic and regional boundaries stand as a testament to his dedication. ಪೂಜ್ಯ ಸ್ವಾಮಿಗಳು ತಮ್ಮ ಬರಹಗಳು ಮತ್ತು ಉಪದೇಶಗಳ ಮೂಲಕ ಸಮಾಜವನ್ನ ಶ್ರೀಮಂತಗೊಳಿಸಿದ್ದಾರೆ. ಭಾಷಾ ಮತ್ತು ಪ್ರಾದೇಶಿಕ ಗಡಿಗಳನ್ನು ಮೀರಿ ಶರಣತತ್ವವನ್ನು ಹರಡುವ ಅವರ ಪ್ರಯತ್ನಗಳು ಅವರ ಸಮರ್ಪಣೆಗೆ ಸಾಕ್ಷಿಯಾಗಿವೆ. Through yatras, discourses and publications, he has carried the message of equality and spiritual wisdom far and wide. ಯಾತ್ರೆಗಳು, ಪ್ರವಚನಗಳು ಮತ್ತು ಪ್ರಕಟಣೆಗಳ ಮೂಲಕ ಅವರ ಸಮಾನತೆ ಮತ್ತು ಆಧ್ಯಾತ್ಮಿಕ ಜ್ಞಾನದ ಸಂದೇಶವನ್ನು ದೂರ ದೂರದವರೆಗೆ ಹರಡಿದ್ದಾರೆ. ಅವರ ನಾಯಕತ್ವವು ಆಧ್ಯಾತ್ಮಿಕ ವಲಯವನ್ನು ಮೀರಿ ವಿಸ್ತರಿಸಿದೆ. His leadership extends beyond the spiritual sphere. ಲಿಂಗಾಯತ ಸ್ವಾಮಿಗಳ ಒಕ್ಕೂಟದ ಅಧ್ಯಕ್ಷರಾಗಿ ಅವರು ಸಮುದಾಯಕ್ಕೆ ನಿರಂತರವಾಗಿ ಶ್ರಮಿಸಿದ್ದಾರೆ. ಸಮುದಾಯ ಸೇವೆಯಿಂದ ಸಾಂಸ್ಕೃತಿಕ ಪುನರ್ಜೀವನದವರೆಗೆ ಅವರ ಉಪಕ್ರಮಗಳು ಆದರ್ಶಗಳನ್ನು ಕಾರ್ಯರೂಪಕ್ಕೆ ತರಲು ಅವರ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ. As the president of the Federation of Lingayats, Swamigal, he has worked tirelessly for the community. His initiatives from community service to cultural revival reflect his commitment to translating ideals into action. ಲಿಂಗಾಯತ ಸ್ವಾಮಿಗಳ ಒಕ್ಕೂಟದ ಅಧ್ಯಕ್ಷರಾಗಿ ಅವರು ಸಮುದಾಯಕ್ಕೆ ನಿರಂತರವಾಗಿ ಶ್ರಮಿಸಿದ್ದಾರೆ. ಸಮುದಾಯ ಸೇವೆಯಿಂದ ಸಾಂಸ್ಕೃತಿಕ ಪುನರ್ಜೀವನದವರೆಗೆ ಅವರ ಉಪಕ್ರಮಗಳನ್ನು ಆದರ್ಶಗಳನ್ನು ಕಾರ್ಯರೂಪಕ್ಕೆ ತರಲು ಅವರ ಬದ್ಧತೆಯನ್ನ ಪ್ರತಿಬಿಂಬಿಸುತ್ತದೆ. The vision of Vikas B, Virsat B is an emotional and civilizational call by our beloved Prime Minister Sriman Narendra Modi ji. ವಿಕಾಸ್ ಬಿ ವಿರಾಸತ್ ಬಿ ಎಂಬ ದೃಷ್ಟಿಕೋನವು ನಮ್ಮ ಪ್ರಿಯ ಪ್ರಧಾನಮಂತ್ರಿ ಶ್ರೀಮಾನ್ ನರೇಂದ್ರ ಮೋದಿಜಿ ಅವರ ಭಾವನಾತ್ಮಕ ಮತ್ತು ನಾಗರಿಕತೆಯ ಕರೆಯಾಗಿದೆ. This is not just a statement, it affirms that India's development and heritage must go in hand. ಇದು ಕೇವಲ ಒಂದು ಹೇಳಿಕೆ ಅಲ್ಲ, ಇದು ಭಾರತ ಅಭಿವೃದ್ಧಿ ಮತ್ತು ಪರಂಪರೆಯ ಕೈ ಹಿಡಿದು ಸಾಗಬೇಕು ಎಂದು ದೃಢಪಡಿಸುತ್ತದೆ. Earlier it was strongly felt by many that modernity requires distancing ourselves from our cultural and spiritual roots. ಹಿಂದೆ ಆಧುನಿಕತೆ ಎಂದರೆ ನಮ್ಮ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಬೇರುಗಳಿಂದ ದೂರವಾಗುವುದು ಎಂದು ಹಲವರು ತಪ್ಪಾಗಿ ಭಾವಿಸಿದರು. But this vision of our Honorable Prime Minister has challenged that mindset. It is clear and firm vision that Bharat can be technologically advanced, economically strong, and globally influential while remaining deeply rooted in its civilizational ethos, has helped Bharat reach great heights in the global stage today. ಆದರೆ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಈ ದೃಷ್ಟಿಕೋನವು ಆ ಮನೋಭಾವಕ್ಕೆ ಸವಾಲು ಹಾಕಿದೆ. ಭಾರತವು ತಂತ್ರಜ್ಞಾನದಲ್ಲಿ ಮುಂದುವರಿದ, ಆರ್ಥಿಕವಾಗಿ ಬಲಿಷ್ಠ ಮತ್ತು ಜಾಗತಿಕವಾಗಿ ಪ್ರಭಾವಶಾಲಿ ಆಗಿರಬಹುದು. ಆದರೂ ತನ್ನ ನಾಗರಿಕತೆಯ ಮೌಲ್ಯಗಳಲ್ಲಿ
ಆಳವಾಗಿ ನೆಲೆಯೂರಿರಬಹುದು ಎಂಬ ಅವರ ಸ್ಪಷ್ಟ ದೃಢ ದೃಷ್ಟಿಕೋನವು ಭಾರತವನ್ನು ಜಾಗತಿಕ ವೇದಿಕೆಯಲ್ಲಿ ಮಹತ್ತರ ಎತ್ತರಗಳಿಗೆ ತಲುಪಿಸಿದೆ. The renewed emphasis on ancient temples, traditional festivals, yoga, Sanskrit and civilizational history has fostered a sense of pride among millions of Indians. ಪ್ರಾಚೀನ ದೇವಾಲಯಗಳು, ಸಾಂಪ್ರದಾಯಿಕ ಹಬ್ಬಗಳು, ಯೋಗ, ಸಂಸ್ಕೃತಿ ಮತ್ತು ನಾಗರಿಕತೆಯ ಇತಿಹಾಸ ಮೇಲಿನ ಪುನರ್ಜೀವಿತ ಒತ್ತಾಸೆಯು ಲಕ್ಷಾಂತರ ಜನರಲ್ಲಿ ಹೆಮ್ಮೆಯ ಭಾವನೆ ಬೆಳೆಸಿದೆ. Projects such as development of pilgrimage corridors, restoration of heritage sites, and global recognition of yoga have strengthened the awareness of India's spiritual legacy. ತೀರ್ಥಯಾತ್ರಾ ಮಾರ್ಗಗಳ ಅಭಿವೃದ್ಧಿ, ಪಾರಂಪರಿಕ ತಾಣಗಳ ಪುನರುತ್ಥಾನ ಮತ್ತು ಯೋಗದ ಜಾಗತಿಕ ಮಾನ್ಯತೆ ಮೊದಲಾದ ಯೋಜನೆಗಳು ಭಾರತದ ಆಧ್ಯಾತ್ಮಿಕ ಪರಂಪರೆಯ ಅರಿವು ಬಲಪಡಿಸಿವೆ. This revival is not merely about structures. It is about restoring the self-confidence. For many, it has a reconnection to Sanatana Dharma. ಈ ಪುನರ್ಜೀವನವು ಕೇವಲ ಕಟ್ಟಡಗಳ ಬಗ್ಗೆ ಅಲ್ಲ, ಇದು ಆತ್ಮವಿಶ್ವಾಸವನ್ನು ಮರುಸ್ಥಾಪಿಸುವುದರ ಬಗ್ಗೆ ಅರಿವಾಗಿದೆ. ಅನೇಕರಿಗೆ ಇದು ಸನಾತನ ಧರ್ಮದೊಂದಿಗೆ ಮರು ಸಂಪರ್ಕವಾಗಿದೆ. It is a celebration of philosophy of unity, its respect for nature, its timeless teachings of duty, that is dharma. ಇದು ಏಕತೆಯ ತತ್ವ, ಪ್ರಕೃತಿಗೆ ಗೌರವ ಮತ್ತು ಕರ್ತವ್ಯದ ಶಾಶ್ವತ ಉಪದೇಶಗಳ ಆಚರಣೆಯಾಗಿದೆ. Yesterday I have addressed all civil service officers on the Civil Service Day. ನಿನ್ನೆ ಮಾತ್ರ ನಾನು ನಾಗರಿಕ ಸೇವಾ ದಿನದಂದು ಅಧಿಕಾರಿಗಳನ್ನು ಉದ್ದೇಶಿಸಿ ಮಾತನಾಡಿದ್ದೆ. I was speaking about the women in civil services, and today when I reached here, I was very much pleased to see that the Bidar collector is a woman officer. ನಾನು ನಾಗರಿಕ ಸೇವೆಗಳಲ್ಲಿ ಮಹಿಳೆಯರ ಬಗ್ಗೆ ಮಾತನಾಡುತ್ತಿದ್ದೆ ಮತ್ತು ಇಂದು ಇಲ್ಲಿಗೆ ಬಂದಾಗ ಬೀದರ್ ಜಿಲ್ಲಾಧಿಕಾರಿಯವರು ಮಹಿಳಾ ಅಧಿಕಾರಿ ಎಂದು ಕಂಡು ಸಂತೋಷವಾಯಿತು. I believe that Nari Shakti is more than about empowering women, it is about empowering the society as a whole. ನಾರಿ ಶಕ್ತಿ ಅಂದ್ರೆ ಕೇವಲ ಮಹಿಳೆಯರ ಸಬಲೀಕರಣವಲ್ಲ, ಅದು ಸಮಗ್ರ ಸಮಾಜದ ಸಬಲೀಕರಣವಾಗಿದೆ ಎಂದು ನಾನು ನಂಬುತ್ತೇನೆ. Women in every field they serve, they bring the mother's touch, a blend of empathy and compassion. ಮಹಿಳೆಯರು ಸೇವೆ ಸಲ್ಲಿಸುವ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ತಾಯಿಯ ಸ್ಪರ್ಶವನ್ನು ತರುತ್ತಾರೆ. ಸಹಾನುಭೂತಿ ಮತ್ತು ಕರುಣೆಯ ಮಿಶ್ರಣದಿಂದ ಮಹಿಳೆಯರು ಏಳಿಗೆಯಾದಾಗ ಕುಟುಂಬಗಳು ಸಮೃದ್ಧಿಯಾಗುತ್ತವೆ, ಸಮುದಾಯಗಳು ಬಲಿಷ್ಠವಾಗುತ್ತವೆ, ರಾಷ್ಟ್ರಗಳು ಪ್ರಗತಿಗೊಳ್ಳುತ್ತವೆ. When women rise, families prosper, communities grow stronger, and the nation progress. ಸಹಾನುಭೂತಿ ಮತ್ತು ಕರುಣೆಯ ಮಿಶ್ರಣದಿಂದ ಮಹಿಳೆಯರು ಏಳಿಗೆಯಾದಾಗ ಕುಟುಂಬಗಳು ಸಮೃದ್ಧಿಯಾಗುತ್ತವೆ, ಸಮುದಾಯಗಳು ಬಲಿಷ್ಠವಾಗುತ್ತವೆ, ರಾಷ್ಟ್ರಗಳು ಪ್ರಗತಿಗೊಳ್ಳುತ್ತವೆ. Religious centers with their deep roots and wide influence, the centers become powerful agents of this transformation. ಧಾರ್ಮಿಕ ಕೇಂದ್ರಗಳು ತಮ್ಮ ಆಳವಾದ ಬೇರುಗಳು ಮತ್ತು ವಿಶಾಲ ಪ್ರಭಾವದಿಂದ ಈ ಪರಿವರ್ತನೆಯ ಶಕ್ತಿಶಾಲಿ ಸಾಧಕರಾಗಬಹುದು. ಪರಂಪರೆಯನ್ನು ಪ್ರಗತಿಪರ ಕಾರ್ಯದೊಂದಿಗೆ ಬೆರೆಸಿ ಅವು ಆಧ್ಯಾತ್ಮಿಕವಾಗಿ ಶ್ರೀಮಂತವಾಗಿರುವ ಹಾಗೆ ನ್ಯಾಯಯುತ ಮತ್ತು ಸಮಾವೇಶಿತ ಸಮಾಜ ನಿರ್ಮಿಸಲು ಸಹಾಯ ಮಾಡಬಹುದು. By blending our great tradition with the progressive action, we can build a society that is spiritually rich and also just and inclusive. ಪ್ರಗತಿಪರ ಕಾರ್ಯದೊಂದಿಗೆ ಬೆರೆಸಿ ಆಧ್ಯಾತ್ಮಿಕವಾಗಿ ಶ್ರೀಮಂತವಾಗಿರುವ ಹಾಗೆಯೇ ನ್ಯಾಯಯುತ ಮತ್ತು ಸಮಾವೇಶಿತ ಸಮಾಜ ನಿರ್ಮಿಸಲು ಸಹಾಯ ಮಾಡಬಹುದು. Let us all work together with a emotion that ನೀನು ನಾನು ಒಂದುದ. ನಂಬಿಕೆ ಸಮಾನತೆ ಶಕ್ತಿಯಾಗಲಿ, ಪರಂಪರೆಯ ಸಬಲೀಕರಣದ ಮಾರ್ಗವಾಗಲಿ ಎಂದು ನಾವು ಎಲ್ಲರೂ ಸೇರಿ ಕೆಲಸ ಮಾಡೋಣ. Today, as we celebrate the 75th
anniversary of Bhujiya Swamiji, we are celebrating a milestone. ಇಂದು ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರ 75ನೇಯ ಅಮೃತ ಮಹೋತ್ಸವವನ್ನು ಆಚರಿಸುತ್ತಿರುವಾಗ ನಾವು ಒಂದು ಮೈಲಿಗಲ್ಲನ್ನು ಆಚರಿಸುತ್ತಿದ್ದೇವೆ. We are honoring a life dedicated to truth, service and humanity. ಸತ್ಯ, ಸೇವೆ ಮತ್ತು ಮಾನವತೆಗೆ ಸಮರ್ಪಿತ ಜೀವನವನ್ನು ನಾವು ಗೌರವಿಸುತ್ತಿದ್ದೇವೆ. I offer my deepest respects to His Holiness for being a guiding light to the humanity. ಮಾನವತೆಗೆ ದಾರಿ ದೀಪವಾಗಿರುವ ಅವರ ಪಾವನತೆಗೆ ನಾನು ನನ್ನ ಆಳವಾದ ಗೌರವವನ್ನು ಅರ್ಪಿಸುತ್ತೇನೆ. On this occasion, let us resolve to carry forward the universal vision of great Bhujaniya sage Pasavanna Swamigal. ಈ ಸಂದರ್ಭದಲ್ಲಿ ಮಹಾನ್ ದಾರ್ಶನಿಕ ಬಸವಣ್ಣನವರ ಮಾನವೀಯ ದೃಷ್ಟಿಯನ್ನು ಮುಂದುವರೆಸಲು ನಾವು ಸಂಕಲ್ಪ ಮಾಡೋಣ. To create a society rooted in equality, compassion and dharma. ಸಮಾನತೆ, ಕರುಣೆ ಮತ್ತು ಧರ್ಮದಲ್ಲಿ ನೆಲೆಸಿರುವ ಸಮಾಜವನ್ನು ನಿರ್ಮಿಸೋಣ. ಸ್ವತಃ ತನಗಾಗಿ ಬದುಕುವುದನ್ನು ಪಾಪವಲ್ಲ, ಆದರೆ ಕೇವಲ ತನಗಷ್ಟೇ ಬದುಕುವುದು ಮಹತ್ತರ ಹಿತಕ್ಕೆ ಅನ್ಯಾಯವಾಗಿದೆ. Living for oneself is not a sin, but living only for oneself and disservice to the larger is always good. ಸ್ವತಃ ತನಗಾಗಿ ಬದುಕುವುದು ಪಾಪವಲ್ಲ, ಆದರೆ ಕೇವಲ ತನಗಷ್ಟೇ ಬದುಕುವುದು ಮಹತ್ತರ ಹಿತಕ್ಕೆ ಅನ್ಯಾಯವಾಗಿದೆ. Bhujiya Swamiji had led a life of selfless service, dedicating every moment to the welfare of the society and the upliftment of humanity as a whole. ಪೂಜ್ಯ ಸ್ವಾಮೀಜಿಗಳು ನಿಸ್ವಾರ್ಥ ಸೇವೆಯ ಜೀವನವನ್ನು ನಡೆಸಿ ಪ್ರತಿಯೊಂದು ಕ್ಷಣವನ್ನು ಸಮಾಜದ ಕಲ್ಯಾಣ ಮತ್ತು ಮಾನವೀಯತೆ ಉದ್ಧಾರಕ್ಕೆ ಸಮರ್ಪಿಸಿದ್ದಾರೆ. Let us draw inspiration from his noble philosophy and commit ourselves in our own humble ways for building a more compassionate, equitable and a society which takes care of everyone. ಅವರ ಮಹಾನ ತತ್ವದಿಂದ ಪ್ರೇರಣೆ ಪಡೆದು ನಾವು ನಮ್ಮ ವಿನಮ್ರ ಮಾರ್ಗಗಳಲ್ಲಿ ಹೆಚ್ಚು ಕರುಣೆಯುಕ್ತ, ಸಮಾನತೆಯುಕ್ತ ಮತ್ತು ನ್ಯಾಯಯುತ ಸಮಾಜ ನಿರ್ಮಾಣಕ್ಕೆ ತೊಡಗೋಣ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಧನ್ಯವಾದಗಳು. ಜೈ ಕರ್ನಾಟಕ, ಜೈ ಹಿಂದ್, ಲಾಂಗ್ ಲಿವ್ ಮದರ್ ಭಾರತ್. ನಮಸ್ಕಾರ.